ಬಗ್ಗೆ ಖಂಡಿತವಾಗಿ ಒಂದು ಒಳ್ಳೆ ಇತಿಹಾಸ ಇರುವಂತ ಶಾಲೆನೇ ಮತ್ತು ನಮ್ದು ಅಬ್ಜೆಕ್ಷನ್ ಇಲ್ಲ. ಒಂದು ನಿಮಿಷ ಹೇಳ್ತೀನಿ. ಅದರಿಂದ ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು ಖಂಡಿತವಾಗಿಯೂ ಅದು ಏನಾಗಿದೆ ಆ ಸತ್ಯಾಸತ್ಯತೆ ಅದು ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗಬೇಕಾಗ್ತದೆ. ಆದ್ರೆ ಆ ಸ್ಕೂಲಿನ ಇನ್ಫ್ಯಾಕ್ಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಬಹಳ ಫೇರ್ ಆಗಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮತ್ತೆ ಅವ್ರು ಒಂದು ನಿಮಿಷ ಬೊಮ್ಮಾಯಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಇಸ್ ರಿಯಲಿ ಫೇರ್ ಅಂತ ನಾನು ದೇ ಹ್ಯಾವ್ ಫೌಂಡ್ ಇನ್ ದೇರ್ ಓನ್ ಇನ್ಕ್ವೈರಿ ಅಂಡ್ ದೇ ಹ್ಯಾವ್ ಸಸ್ಪೆಂಡೆಡ್ ದಟ್ ಟೀಚರ್. ಹೇಳೋದೇನಂತ ದೇ ಆರ್ ವೆರಿ ಫೇರ್. ಅಲ್ಲಿ ಪರಿಸ್ಥಿತಿ ಐ ಕಾಂಗ್ರಾಚುಲೇಟ್ ದಿ ಸ್ಕೂಲ್ ಮ್ಯಾನೇಜ್ಮೆಂಟ್. ಈ ಇನ್ಸಿಡೆಂಟ್ ಆಗಿ ಅಲ್ಲ ಒಂದೇ ನಿಮಿಷ, ಆ ಸಸ್ಪೆನ್ಷನ್ ಆದ್ಮೇಲೆ ಆಗಿರುವಂತಹ ಡೆವಲಪ್ಮೆಂಟ್ ಪ್ರೆಷರ್ ಇಂದ ಇದೆಲ್ಲ ಆಗಿರೋದು. ಸಸ್ಪೆನ್ಷನ್ ನಮಗೂ ಗೊತ್ತಿದೆ, ಬಹಳ ನಡೆದಿದೆ. ನಮಗೂ ಗೊತ್ತಿದೆ ಯಾರ್ಯಾರು ಅದರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ. ನಿಮಿಷ ಹೇಳ್ತೀನಿ, ಒಂದೇ ನಿಮಿಷ. ಪ್ರೆಷರ್ ಬಂದಿದೆ, ಯಾರು ಇಂಟರ್ಫಿಯರ್ ಆದ್ರು ನನಗೆ ಅಲ್ಲ. ಏನಂದ್ರೆ ಏನಾಗಿದೆ ಅಂದ್ರೆ ಜನರಲಿ ಹೇಳ್ತೀನಿ, ಏನಾಗಿದೆ ಅಂತಂದ್ರೆ ಯಾವ್ದಾದ್ರು ಒಂದು ಘಟನೆ ನಡೆದ್ರೆ ಅದನ್ನ ಬಹಳ ಪರ್ಸನಲ್ ಆಗಿ ತಗೊಂಡು ಪ್ರೆಸ್ಟೀಜ್ ಇಶ್ಯೂ ತಗೊಂಡಾಗ ಹಿಂಗ ಆಗ್ತದೆ. ಹೌದೌದು, ಅದು ಮೆರಿಟ್ ಮೇಲೆ ಅದು ನಡೀಲಿ ಅಲ್ಲ, ಮೆರಿಟ್ ಮೇಲೆ ಬಿಟ್ರೆ ಅದು ತಾನೇ ಸರಿ ಆಗುತ್ತೆ. ಈಗ ನೀವು ಅನ್ನೆಸೆಸರಿ ಇಂಟರ್ಫಿಯರ್ ಆಗಿ ಪ್ರೆಷರ್ ಹಾಕಿದ್ರೆ ಈ ತರ ಪಾಪ ಲೋವರ್ ಲೆವೆಲ್ ಆಫೀಸರ್ಸ್ ಈಲ್ಡ್ ಆಗ್ತಾರೆ. ಈಗ ಮನೆ ಸಭಾಧ್ಯಕ್ಷರೇ ಮ್ಯಾನೇಜ್ಮೆಂಟ್ ಕಾಂಗ್ರಾಚುಲೇಟ್ ಮಾಡ್ತೀನಿ. ಆದ್ರೆ ಹೇಳಿದಿರಾ ನೀವು ಕಾಂಗ್ರಾಚುಲೇಟ್ ಮಾಡ್ಬೇಕಾದ್ರೆ ಅವ್ನು ಸಸ್ಪೆಂಡ್ ಮಾಡಿ ಎರಡು ಇನ್ಕ್ವೈರಿ ಮಾಡಿ. ಸರ್, ಈಗ ಅಲ್ಲಿ ಈ ಇನ್ಸಿಡೆಂಟ್ ಆಗಿ ಇನ್ಸಿಡೆಂಟ್ ಬಗ್ಗೆ ಏನೇನಾಯ್ತು, ಅದು ಎಷ್ಟು ಮಟ್ಟಿಗೆ ನಿಜಾಂಶ ಇದೆಯೋ ಇಲ್ವೋ, ಆ ಟೀಚರ್ ನಿಜವಾಗ್ಲೂ ಆತರ ಹೇಳಿದ್ರೋ ಇಲ್ವೋ ಅಂತ ಇನ್ನೂ ಏನು ಪ್ರೂವ್ ಆಗಿಲ್ಲ. ಒಂದ್ ನಿಮಿಷ ಅಲ್ಲ, ಗೃಹ ಸಚಿವರು ಹೇಳಿದಾರಲ್ಲ ಇಲ್ಲಿ ನೀವು ಕೊಟ್ಟಿದ್ದೀರಿ ಆ ಟೀಚರ್ಗೆ. ನಾನು ಹೇಳುವಂತದ್ದು ನಿಮ್ ಮಾಹಿತಿ ಕೊಡ್ತಾ ಇದ್ದೇನೆ ನಾನು. ಆಯ್ತು, ನೀವು ಹೇಳಿದ್ರಲ್ಲ ಸರ್, ಈಗ ಸ್ವಲ್ಪ ಕೇಳಿ. ಈಗ ಅಲ್ಲಿಯ ವಾತಾವರಣ ಈ ಒಂದು ಸುದ್ದಿ ಮೇಲೆ ಈ ತರ ನಡೆದಿದೆ ಅಂತ ಹೇಳಿ ಯಾರೋ ಇಬ್ರು ಪೇರೆಂಟ್ಸ್ ಮಾತಾಡ್ತಾ ಇರುವಂತದ್ದು, ಒಂದು ರೆಕಾರ್ಡಿಂಗು ಅದು ವೈರಲ್ ಆಗಿ ಆಮೇಲೆ ಶಾಲೆ ಮುಂದೆ ಎಲ್ಲ ಏನೇನೋ ಇನ್ಸಿಡೆಂಟ್ಸ್ ಎಲ್ಲ ಆಗಿ ಮತ್ತು ಬಹಳ ಒತ್ತಡವನ್ನ ಅವರು ಆ ಶಾಲೆ ಮೇಲೆ ಕೂಡ ತರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಬಹಳ ಒಂದು ದೊಡ್ಡ ಮಟ್ಟದ ಒಂದು ರೀತಿ ವಾತಾವರಣ ನಿರ್ಮಾಣ ಆಯ್ತಲ್ಲಿ. ಅದರಿಂದ ಒಂದು ಒತ್ತಡನೂ ಕೂಡ ಬಂದಿತ್ತು ಆ ಶಾಲೆ ಮೇಲೆ. ಶಾಲೆ ಪಾಪ ಅವರು ಏನ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವ್ರು ಏನ್ ತೀರ್ಮಾನ ತಗೊಂಡಿದ್ದಾರೆ. ಆದ್ರೆ ಈಗ ಇರುವಂತದ್ದು ಅಲ್ಲಿಯ ಶಾಸಕರು ಕೂಡ ಅಲ್ಲೇ ನಿಂತ್ಕೊಂಡು ಗಂಟ್ಲೆ ನಿಂತ್ಕೊಂಡು ಮಕ್ಕಳನ್ನೆಲ್ಲ ಆಚೆ ಬಂದು ಅವರು ಕೂಡ ಅಲ್ಲಿ ಕೂಗಾಡುವಂತ ಪರಿಸ್ಥಿತಿ ಬಂದು ಅದು ಬಹಳ ಒಂದು ಕೆಟ್ಟ ವಾತಾವರಣ. ಬಹುಶಃ ಇಡೀ ಮಂಗಳೂರಿನ ಜನತೆನೆ ಏನಪ್ಪಾ ನಮ್ಮ ಒಂದು ನಗರದಲ್ಲಿ ಈ ತರ ಪರಿಸ್ಥಿತಿ ಬಂತಲ್ಲ ಅಂತ ಒಂದು ರೀತಿ ಆ ವಾತಾವರಣ ನಿರ್ಮಾಣ ಆಯ್ತಲ್ಲಿ. ಈಗ ಇರುವಂತದ್ದು ಅದು ಒಂದ್ ಕಡೆ ಇರಲಿ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ನಿಜವಾದಂತ ಇಶ್ಯೂಸ್ ಎಲ್ಲ ಹೊರಗೆ ಬರಲಿ ಏನೇನಾಗಿದೆ ಅಂತ. ಯಾಕಂದ್ರೆ ಇಲ್ಲಿ ಇನ್ನೊಬ್ಬ ಶಾಸಕರ ಮೇಲೆ ಕೂಡ FIR ರಿಜಿಸ್ಟರ್ ಆಗಿದೆ, ಯಾರು ವೇದವ್ಯಾಸ್ ಕಾಮತ್ ಅವ್ರ ಮೇಲೆ ಕೂಡ ರಿಜಿಸ್ಟರ್ ಆಗಿದೆ. ಇನ್ನೊಂದು ಭರತ್ ಶೆಟ್ಟಿ ಅವ್ರದ್ದು ಆ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ ಬಹಳ ಮುಕ್ತವಾಗಿ ಅವರು ಫ್ರಾಂಕ್ ಆಗಿ ಹೇಳಿದ್ದಾರೆ, ಇದರಲ್ಲಿ ನಾನು ವಿಚಾರಿಸಿದೆ ಅವ್ರು ಇರ್ಲಿಲ್ಲ ಅಂತ ಹೇಳಿ ಓಪನ್. ಇದೇ ಮುಚ್ಚುಮರೆ ಏನೋ ಅವ್ರೇನ್ ಮಾಡ್ತಾ ಇಲ್ಲ, ನಾವೇನು ಇದನ್ನ ಮುಚ್ಚಾಕುವಂತ ಒಂದು ಪ್ರಯತ್ನನೂ ಇಲ್ಲ, ಯಾವ ಒತ್ತಡ ಕೂಡ ಇಲ್ಲ ಇದರಲ್ಲಿ. DDP ಟ್ರಾನ್ಸ್ಫರ್ ಆಗಿರೋದಕ್ಕೆ ಇದಕ್ಕೂ ನನಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ಇಲ್ಲಿ ಆಗಿದೆ ಅಂತ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು. ಅದ್ರ ಬಗ್ಗೆ ಯಾವ ಒಂದು ಮಾಹಿತಿ ನಮಗೂ ಇಲ್ಲ. ಅದೇ ಎಲ್ಲೂ ಇಂಟರ್ಫಿಯರ್ ಆಗಿ ಹೋಗಲ್ಲ. ಈಗ ಭರತ್ ಶೆಟ್ಟಿ ಅವರು ಅಲ್ಲಿ ಇರಲಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. DDP ಕಚೇರಿ ಮುಂದೆ ನಡೆದಿರೋದು ಅದು ಬೇರೆ ವಿಚಾರ. ಆದ್ರೆ ಒಟ್ಟಾರೆ ಈಗ ಅವ್ರು ಮುಕ್ತವಾಗಿ ಹೇಳಿದ್ದಾರೆ, FIR ಅನ್ನ ರಿಜಿಸ್ಟರ್ ಮಾಡಿದ ನಂತರ ತನಿಖೆ ಆಗ್ತದೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಲಿಲ್ಲ ಗೊತ್ತಾಗ್ತದೆ, ಅದ್ರ ಪ್ರಕಾರ ಕ್ರಮ ಆಗ್ತದೆ. ಸರ್, ಒಂದೇ ಮಿನಿಟ್ ಸರ್, ಅಷ್ಟೇ. ಫಸ್ಟ್ FIR